ಆರ್ ಅಶೋಕ್ ಸಿಟಿ ರವೇನು ಯತ್ನಾಳ್ ನನ್ನ ಲೆವೆಲ್ ಬಗ್ಗೆ ನಾನು ಬೇಕಾದ್ರೆ ಮಾತನಾಡ್ತೇನೆ. ಡಿಸಿಎಂ ಮತ್ತು ಅಮಿತ್ ಶಾ ಭೇಟಿ ಬಗ್ಗೆ ಮಾತನಾಡಲ್ಲ ಅನ್ನುವಂತಹ ಮಾತು. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆಶಿ ದೇವರು ಅವರ ಬಗ್ಗೆ ಮಾತನಾಡೋಕ್ಕಾಗತ್ತಾ ಅನ್ನುವಂಥ ಮಾತು. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನನ್ನ ಅರ್ಹತೆ ಕೆಪಿಸಿಸಿ ಕಚೇರಿಯಲ್ಲಿ ಕಸ ಗುಡಿಸೋದು ದೇವರ ಬಗ್ಗೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿರೋದು. ಡಿಕೆಶಿ ದೇವರು ಅವರ ಬಗ್ಗೆ ಮಾತನಾಡೋಕ್ಕಾಗತ್ತಾ ಅನ್ನುವಂಥ ಮಾತು. ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಒಬ್ಬ, ನನ್ನ ಅರ್ಹತೆ ಕೆಪಿಸಿಸಿ ಕಚೇರಿಯಲ್ಲಿ ಕಸವನ್ನ ಗುಡಿಸೋನು ದೇವರ ಬಗ್ಗೆ ಮಾತನಾಡೋಕ್ಕಾಗತ್ತಾ ಅಂದ್ರೆ ಡಿಕೆ ಶಿವಕುಮಾರ್ ಅವರು ದೇವರಂತ ಹೋಲಿಸಿದ್ದಾರೆ. ನಾನು ಕೆಪಿಸಿಸಿ ದೇವರ ಬಗ್ಗೆ ಮಾತನಾಡೋದಿಲ್ಲ ಅನ್ನುವಂತ ಮಾತಾಡಿದ್ದಾರೆ. ಇನ್ನು ಆರ್ ಅಶೋಕ್, ಸಿಟಿ ರವಿ, ಯತ್ನಾಳ್ ನನ್ನ ಲೆವೆಲ್, ಇವರೆಲ್ಲ ನನ್ನ ಲೆವೆಲ್, ಅವ್ರ ಬಗ್ಗೆ ನಾನು ಬೇಕಾದ್ರೆ ಮಾತನಾಡ್ತೇನೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರು ಅವ್ರ ಬಗ್ಗೆ ಮಾತನಾಡಲ್ಲ. ಇನ್ನು ಡಿಸಿಎಂ ಅಮಿತ್ ಶಾ ಭೇಟಿ ಬಗ್ಗೆ ಮಾತನಾಡೋದಿಲ್ಲ ನಾನು. ಚಿಕ್ಕಬಳ್ಳಾಪುರದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ಚರ್ಚೆ ಕಾರಣ ಆಗ್ತಿರುವಂತದ್ದು ಡಿಕೆ ಶಿವಕುಮಾರ್ ಕುಂಭಮೇಳಕ್ಕೆ ಹೋಗಿ ಬಂದಿರೋದು ಒಂದು ವಿಚಾರ. ಇನ್ನು ಶಿವರಾತ್ರಿಯ ವಿಶೇಷ ಕಾರ್ಯಕ್ರಮ ಜಗ್ಗಿ ವಾಸುದೇವ್ ಅವರು ಅವರ ಈಶಾ ಫೌಂಡೇಶನ್ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಅದು ನಮ್ಮ ಸಿದ್ಧಾಂತಕ್ಕೆ ಸರಿ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ ವರಿಷ್ಠರು ಈ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಗಾಕಿದ್ರು. ಈ ಬಗ್ಗೆ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಇದನ್ನು ವೈಯಕ್ತಿಕ ಅಂತ. ಸದ್ಯ ಈ ವಿಚಾರವಾಗಿ ಶಾಸಕ ಪ್ರದೀಪ್ ಈಶ್ವರ್ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂದ್ರೆ ಇವ್ರ ಬಗ್ಗೆ ನಾನು ಮಾತನಾಡೋಕ್ಕಾಗತ್ತಾ? ಡಿಕೆ ಶಿವಕುಮಾರ್ ಅವರು ಸರ್ಕಾರದ ಭಾಗವಾಗಿ ಡಿಸಿಎಂ, ಇನ್ನು ಪಕ್ಷದ ನೆಲೆಯಲ್ಲಿ ಅವರು ಕೆಪಿಸಿಸಿ ಅಧ್ಯಕ್ಷರು. ಹಾಗಾಗಿ ಅವ್ರ ಬಗ್ಗೆ ಮಾತನಾಡೋಕ್ಕಾಗತ್ತಾ? ಅವರು ದೇವ್ರವರು, ಅವ್ರ ಬಗ್ಗೆ ಎಲ್ಲ ನಾವು ಮಾತನಾಡೋಕ್ಕಾಗತ್ತಾ? ನನ್ನ ಅರ್ಹತೆ ಕೆಪಿಸಿಸಿ ಕಚೇರಿ ಇದೆಯಲ್ಲ, ಇಲ್ಲಿ ಕಸ ಗುಡಿಸೋದಷ್ಟೇ ಅನ್ನುವಂಥ ಮಾತನ್ನ ಆಡಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.